बेळगाव जिल्हा मध्यवर्ती सहकारी बँकेला 100 वर्षांचा इतिहास आहे। मुरगोड महंतांनी शेतकऱ्यांच्या हितासाठी ही बँक स्थापन केली होती। परंतु आता काही उद्योगपतींची नजर या बँकेवर आहे अशी चिंता राज्यसभा सदस्य इराणा कडाडी यांनी व्यक्त केली। बैलहोंगल येथे पत्रकारांशी बोलताना त्यांनी सांगितले की सर्वसाधारणपणे मतदार यादी जाहीर झाल्यानंतर निवडणुकीची प्रक्रिया सुरू होते। मात्र यावेळी 4 महिने आधीच निवडणुकीची तयारी सुरू झाली आहे। यामागचा हेतू काय आहे? सदस्यांना पैसे देऊन मतदान करून घेणे योग्य नसल्याचे ते म्हणाले। ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರತಕ್ಕಂತ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರೆ ಮತ್ತು ಪಕ್ಷದ ಎಲ್ಲ ಮುಖಂಡರು, ಬಹುಶಃ ಜಿಲ್ಲೆಯ ಮತ್ತು ರಾಜ್ಯದ ರೈತರಿಗೆ ಸಂಬಂಧಪಟ್ಟಂತ ಎರಡು ವಿಷಯಗಳನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ, ತಮ್ಮ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ। ಮೊದಲನೇದಾಗಿ ಬಹಳ ಸ್ಪಷ್ಟ ಬಹುಮತದಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅತಂತ್ರ ಮುಖ್ಯಮಂತ್ರಿಗಳನ್ನು ಹೊಂದಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ। ಬಹುಮತವಿದ್ರೂ ಕೂಡ ಮುಖ್ಯಮಂತ್ರಿಯ ಸ್ಥಾನ ಅತಂತ್ರ ಆಗಿರುವಂಥದ್ದು। ಯಾವತ್ತು ಸರ್ಕಾರ ರಾಜ್ಯದಲ್ಲಿ ರಚನೆ ಆಗಿದೆ ಅವತ್ತಿನಿಂದ ಇವತ್ತಿನ ತನಕ ಮುಖ್ಯಮಂತ್ರಿ ಕುರ್ಚಿ ಹೋಗ್ತದ, ಆ ಕುರ್ಚಿಗೆ ಇವ್ರು ಬರ್ತಾರ ಅವ್ರು ಬರ್ತಾರ ಅನ್ನೋದ ಚರ್ಚೆ ಆಗ್ತಾ ಇದೆ ಹೊರತು ಡೆವಲಪ್ಮೆಂಟ್ ಸುದ್ದಿನ ಅವ್ರು ತೆಗಿತಾ ಇಲ್ಲ। ಯಾವುದೇ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು ಅಥವಾ ಅವ್ರ ಶಾಸಕರಿರ್ಬೋದು, ಯಾರೂ ಕೂಡ ಆಡಳಿತ ಪಕ್ಷದಲ್ಲಿ ಡೆವಲಪ್ಮೆಂಟ್ ಪರವಾಗಿ ಚಿಂತನೆಯನ್ನ ಮಾಡ್ತಕ್ಕಂಥದ್ದಿಲ್ಲ ಅನ್ನುವಂಥದ್ದು ಕೂಡ ತಮ್ಮ ಗಮನಕ್ಕಿದೆ। ಹೀಗಾಗಿ ಸ್ಪಷ್ಟ ರಾಜ್ಯದ ಜನ ಅವರಿಗೆ ಸ್ಪಷ್ಟ ಬಹುಮತ ಕೊಟ್ಟರು ಕೂಡ ಅತಂತ್ರ ಸರ್ಕಾರವನ್ನ ಅತಂತ್ರ ಮುಖ್ಯಮಂತ್ರಿಗಳು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಮೊದಲನೇ ಆರೋಪ ಇದೆ। ಮತ್ತು ಈ ಸರ್ಕಾರ ರೈತರನ್ನ ಬೀದಿಗೆ ತಳ್ಳಿ ಇವತ್ತು ರೈತರಿಗೆ ಈ ಸರ್ಕಾರದಿಂದ ಏನೂ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ। ರೈತರ ಪಾಲಿಗೆ ಈ ಸರ್ಕಾರ ಸತ್ತಿದೆ ಅಂತಕ್ಕಂಥದ್ದು ರೈತರೇ ಎಲ್ಲ ಕಡೆ ಮಾತಾಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ। ಯಾಕೆ ನಿರ್ಮಾಣ ಆಗಿದೆ ಅನ್ನುವಂಥದ್ದು ನಾನು ಹೇಳ್ತೀನಿ। ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಹುಶಃ 2500ಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದನ್ನ ಮೊದಲನೇದಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ। ಎರಡನೇದು, ಈ ವರ್ಷ ಇಡೀ ರಾಜ್ಯದಲ್ಲಿ ಅತಿವೃಷ್ಟಿ ಆಯಿತು, ಪ್ರವಾಹ ಬಂತು। ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದ ಬೆಳೆ ಹಾನಿಯನ್ನ ರೈತರು ಮಾಡಿಕೊಂಡ್ರು। ಹೀಗಾಗಿ ಆ ಬೆಳೆ ಹಾನಿ ಸಂಬಂಧಪಟ್ಟಂತ ರೈತರ ಜಮೀನುಗಳನ್ನ ಇವತ್ತೇನು ಕಾಲ ಬಹಳ ಮುಂದೋಗ್ಯದ, ಯಾವುದೇ ಮ್ಯಾನ್ಯುವಲ್ ಸರ್ವೆ ಮಾಡಬೇಕಾದಂತ ಅಗತ್ಯ ಇಲ್ಲ। ಡ್ರೋನ್ ಮುಖಾಂತರ ಅವರು ಸರ್ವೆ ಮಾಡಬಹುದಾಗಿತ್ತು, ಅಥವಾ ಸ್ಯಾಟಲೈಟ್ ಮುಖಾಂತರ ಕೂಡ ಸಾಕಷ್ಟು ಮಾಹಿತಿಗಳನ್ನು ತಗೊಂಡು ತಕ್ಷಣ ಯುದ್ಧೋಪಾದಿಯಲ್ಲಿ ಪರಿಹಾರ ಮಾಡಬೇಕಾಗಿತ್ತು। ಆದರೆ ಈ ಸರ್ಕಾರ ರೈತರ ಪರವಾಗಿ ಯಾವುದೇ ಧ್ವನಿ ಎತ್ತಾ ಇಲ್ಲ, ರೈತರ ಪರವಾಗಿ ಯಾವುದೇ ಯೋಜನೆಯನ್ನು ಕೂಡ ಮಾಡ್ತಾ ಇಲ್ಲ। ಹೀಗಾಗಿ ರೈತ ಬೆಳೆದಂತ ಬೆಳೆ ನಷ್ಟ ಆಗಿ ಬಹಳ ಚಿಂತಾಕ್ರಾಂತ ಸ್ಥಿತಿಯಲ್ಲಿ ಇವತ್ತು ರೈತರಿದ್ದಾರೆ। ನಾನು ಕೇವಲ ಈ ಬೆಳೆ ನಷ್ಟ ಒಂದ್ ಕಡೆ ಆಗಿದೆ, ಅದರ ಪರಿಹಾರ ಕೊಡ್ತಾ ಇಲ್ಲ, ₹1 ಬಿಡುಗಡೆ ಮಾಡಿಲ್ಲ ಇವತ್ತಿನ ತನಕ ಸರ್ಕಾರ। ಇನ್ನೊಂದು ಕಡೆ ಏನು ಅಳಿದುಳಿದ ಬೆಳೆ ಅದಲ್ಲ, ಆ ಅಳಿದುಳಿದಂತ ಬೆಲೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂತ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟರು ಕೂಡ ಸಮಯೋಚಿತವಾಗಿ, ಅಂದ್ರೆ ಸಮಯದ ಬಾಂಡಿಂಗ್ ಇಟ್ಕೊಂಡು ಅವರು ಖರೀದಿ ಮಾಡಬೇಕಾಗಿತ್ತು। ಆದ್ರೆ ಇವತ್ತಿನ ತನಕ ಯಾವುದೇ ಟೈಮ್ ಬಾಂಡೆಡ್ ಹಾಕೊಳ್ಳಾರ್ದ ಖರೀದಿ ಮಾಡ್ತಾ ಇಲ್ಲ। ನಾನು ಇವತ್ತನೇ ದೊಡ್ಡವಾಡದೊಳಗೆ ಒಂದು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಬಂದೀವಿ। ಆದರೂ ಕೂಡ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾವ ರೀತಿ ಸರ್ಕಾರ ವಿಫಲ ಆಗಿದೆ ಅಂತಂದ್ರೆ, ಜಿಲ್ಲೆಯೊಳಗ ಯಾವ್ಯಾವ ಬೆಳೆ ಎಷ್ಟೆಷ್ಟು ಬಿತ್ತನೆ ಆಗ್ಯಾವ ಅಂತ ಹೇಳಿ ಸರ್ಕಾರದ ಕಡೆ ಕೃಷಿ ಇಲಾಖೆ ಒಳಗೆ ಮಾಹಿತಿ ಇರ್ತದೆ। ಅಷ್ಟು ಬೆಳೆ ಬಿತ್ತನೆ ಆದ ನಂತರ ಅಷ್ಟು ಬೆಳೆಗೆ ಎಷ್ಟು ಕ್ವಿಂಟಲ್ ಉತ್ಪಾದನೆ ಮಾಡಬಹುದು ಅನ್ನೋದು ವರ್ಷದ ಸರಾಸರಿ ಇರ್ತದೆ। ಅದರದ ಆಧಾರ ಮೇಲೆ ಬೇಗ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕಾಗಿತ್ತು, ಪ್ರಾರಂಭ ಮಾಡಲಿಲ್ಲ। ಇವತ್ತು ನೋಂದಣಿ ಆದಂತ ಮಾಹಿತಿ ಅಂದ್ರೆ ಸರ್ಕಾರ ಏನ್ ಹೇಳ್ತದ, ನೀವು ಯಾರ್ಯಾರು ನೀವು ಬೆಳೆದಂತ ಬೆಳೆಯನ್ನ ನಮಗೆ ಕೊಡ್ತೀರಿ, ಹೆಸರು ನೋಂದಣಿ ಮಾಡ್ರಿ ಅಂತ ಹೇಳ್ತಾರೆ। ಆ ಹೆಸರು ನೋಂದಣಿ ಮಾಡಿದ ಆಧಾರದ ಪ್ರಕಾರ 100ಕ್ಕೆ 5ರಿಂದ 10% ಮಾತ್ರ ರೈತರು ಇಲ್ಲಿ ನೋಂದಣಿಯನ್ನ ಮಾಡಿದ್ದಾರೆ। ಅಂದ್ರೆ ಉಳಿದವರು ಎಲ್ಲಿ ಹೋದ್ರು?
ನೀವೇನು ವಿಳಂಬ ನೀತಿ ಅನುಸರಿಸಿರಲ್ಲ, ನೀವೇನು ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿಲ್ಲ. ಯಾವ ರೈತ ತನ್ನ ಮನೆಯಲ್ಲಿ ತನಗೇ ಬದುಕಲಿಕ್ಕೆ ಕಠಿಣ ಆದಂತ ಪರಿಸ್ಥಿತಿ ಒಳಗ ತಾನು ಬೆಳೆದಂತ ಬೆಳೆಯನ್ನ ಮನೆಯೊಳಗೆ ಇಟ್ಕುವಂತ ಸ್ಥಿತಿ ಇಲ್ಲ. ಹೀಗಾಗಿ 90% ರೈತರು ತಾವು ಬೆಳೆದಂತ ಬೆಳೆಯನ್ನ ಮಾರಿ ಬಿಟ್ಟಿದಾರ. ಯಾರಿಗೆ ಅನುಕೂಲ ಅದ ಅವರಷ್ಟ ಮಾತ್ರ ಇಟ್ಕೊಂಡಾರ. 5% ರಿಂದ 10% ಮಾತ್ರ ಇವತ್ತು ಖರೀದಿ ಕೇಂದ್ರಗಳಲ್ಲಿ ನೋಂದಣಿ ಆಗಿರುವಂತದ್ದು. ಅದು ಇವತ್ತಿಂದ ಪ್ರಾರಂಭ ಆಗ್ತದೆ ಖರೀದಿ ಅನ್ನುವಂಥದ್ದು. ನಾನು ಜಿಲ್ಲೆದು ಇಡೀ ರಾಜ್ಯದ ಆದ ಸ್ಥಿತಿ ಅದ. ಆದ್ರೆ ನಾನು ಈ ಜಿಲ್ಲೆದು ಮಾತಾಡುವಾಗ ರಾಜ್ಯದ್ದೆಲ್ಲ ಹೇಳೋದು ಬೇಡ ಅಂತೇಳಿ ನಾನು ಜಿಲ್ಲೆದು ಹೇಳ್ತೀನಿ ನಿಮ್ಗೆ. ಉದಾಹರಣೆ, ನಾವು ಇಲ್ಲಿ ಹೆಸರು ಖರೀದಿ ಮಾಡಬೇಕು. ಎಷ್ಟು ಬಿತ್ತನೆ ಆಗ್ಯದ? 45,810 ಹೆಕ್ಟರ್ ಪ್ರದೇಶ ಹೆಸರು ಬಿತ್ತನೆ ಆಗ್ಯದ. ಸರ್ಕಾರದೇ ವರದಿ ಇದು, ಇದೇನು ನಾನು ಹೇಳೋ ಅಂಕಿ ಸಂಖ್ಯೆ ಅಲ್ಲ. ಕೃಷಿ ಇಲಾಖೆ 45,810 ಹೆಕ್ಟರ್ ಹೆಸರು ಬಿತ್ತನೆ ಆಗಿದೆ ಜಿಲ್ಲೆಯೊಳಗೆ. ಹಂಗಿದ್ರ ಇಲ್ಲಿ ಒಬ್ಬ ರೈತಿಗೆ 2 ಹೆಕ್ಟರ್ ಜಮೀನದ ಏನು ಉತ್ಪಾದನೆ ಬರ್ತದೆ ಅದನ್ನು ಸರ್ಕಾರ ಖರೀದಿ ಮಾಡುವಂತ ಕಂಡೀಷನ್ ಹಾಕೊಂಡಿದ್ದಾರೆ. ಅದು ಬಹಳ ಅವೈಜ್ಞಾನಿಕ ಅದ, ಕಡಿಮೆ ಅದ. ಅಂದ್ರೆ ಹೆಚ್ಚು ಕಡಿಮೆ ಒಂದು 20 ಕ್ವಿಂಟಾಲ್ ಖರೀದಿ ಮಾಡ್ತು ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ರೆ ನೋಂದಾವಣೆ ಮಾಡಿದ್ದು ಎಷ್ಟದ ಅಂದ್ರೆ 3,524 ಹೆಕ್ಟರ್ ಮಾತ್ರ ನೋಂದಾವಣೆ ಆಗಿದೆ. 1,762 रैतरू तम हेसर नोंदवणी ಮಾಡ್ಕೊಂಡಾರ. 1,700 बँकेच्या व्यवस्थेत बदल झाला तर शेतकऱ्यांना ती सुविधा गमवावी लागेल हे लक्षात घेऊन आपण सर्वांनी जबाबदारीने काम करणे गरजेचे असल्याचे त्यांनी सांगितले. राजशेखर हिरेमठ, KMM मराठी, बेळगाव.